ಕನ್ಯಾ ರಾಶಿಯವರೇ, ನಿಮ್ಮ ಗುರಿಯೆಲ್ಲ ಮರೆತು ಬಿಟ್ಟಿರಾ? ಈ ಹೊಸ ವರ್ಷ ಪ್ರಾರಂಭವಾದಾಗ ಭವಿಷ್ಯತ್ತಿನ ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಟು ಈ ವರ್ಷ ಪ್ರಾರಂಭಿಸಿದ್ದೀರಿ. ಆದರೆ ಮಾಡಿರುವುದೇನು ಅಥವಾ ನಡೆಯುತ್ತಿರುವುದೇನು? ಯಾಕೆ ಹೀಗಾಗುತ್ತದೆ? ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟು ಹೋರಾಟ ನಡೆಯುತ್ತಿದೆ ಎಂದು ಕೆಲವೊಮ್ಮೆ ನಿಮಗೆ ಅನಿಸುತ್ತಿದೆಯೇ? ಹಗಲಿರುಳು ಕಷ್ಟಪಟ್ಟರೂ ಅದರ ಸಂಪೂರ್ಣ ಫಲ ನಿಮ್ಮ ಕೈಗೆ ಯಾಕೆ ಸಿಗುತ್ತಿಲ್ಲ ಎಂದು ಪ್ರಶ್ನೆ ಮೂಡಿದೆಯೇ? ನಿಮ್ಮ ಒಳ್ಳೆಯತನವನ್ನೇ ಕೆಲವರು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಬೇಸರವಾಗಿದೆಯೇ? ಹಾಗಾದರೆ ಈ ಮಾಹಿತಿ ಕೊನೆಯವರೆಗೂ ಗಮನವಿಟ್ಟು ಕೇಳಿ. ಈ ವಿಡಿಯೋದಲ್ಲಿ ನಿಮಗೆ ಮುಂದಿನ 6 ತಿಂಗಳು ಹೇಗೆ ಯಶಸ್ಸನ್ನು ಕಾಣಬೇಕು ಎಂದು 3 ಎಚ್ಚರಿಕೆಗಳು ಯಾವುದು, 3 ಪರಿಹಾರಗಳು ಯಾವುದು, ಸಂಪೂರ್ಣ ಸಮಗ್ರ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತಿದೆ. ಹಾಗಿದ್ರೆ ಬೇಗ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ. ಕನ್ಯಾ ರಾಶಿಯವರಾದ ನೀವು ಪೃಥ್ವಿ ತತ್ವದ ಪ್ರಭಾವ ಹೊಂದಿರುವವರು. ನಿಮ್ಮ ರಾಶಿಯ ಅಧಿಪತಿ ಬುಧದೇವ. ಅದಕ್ಕಾಗಿಯೇ ನಿಮ್ಮಲ್ಲಿ ಅದ್ಭುತ ವಿಶ್ಲೇಷಣಾ ಶಕ್ತಿ, ಬುದ್ಧಿವಂತಿಕೆ, ಶಿಸ್ತು, ಕಲೆ ಹಾಗೂ ಸಾಹಿತ್ಯದ ಕಡೆಗೆ ಒಲವು ಜನ್ಮಸಿದ್ಧವಾಗಿ ಇರುತ್ತದೆ. ನೀವು ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಲು ಇಷ್ಟಪಡುವವರು. ಯಾರನ್ನೂ ನೋಯಿಸದೆ ಕೆಲಸ ಸಾಧಿಸುವ ಚತುರತೆ ನಿಮ್ಮದು. ಆದರೆ ಇದೇ ಅತಿಯಾದ ಯೋಚನೆ ಹಾಗೂ ಸೂಕ್ಷ್ಮ ಸ್ವಭಾವ ಕೆಲವೊಮ್ಮೆ ಮಾನಸಿಕ ನೆಮ್ಮದಿಯನ್ನು ಕಡಿತಗೊಳಿಸುತ್ತದೆ. ನಿಮ್ಮ ಜೀವನದಲ್ಲಿ ಸ್ವಂತ ಬುದ್ಧಿಶಕ್ತಿಯಿಂದ ಅನೇಕ ಕಠಿಣ ಸವಾಲುಗಳನ್ನು ಎದುರಿಸಿ ಯಶಸ್ಸು ಕಂಡಿದ್ದೀರಿ. ಆದರೆ ನಿಮ್ಮ ಒಂದು ದೌರ್ಬಲ್ಯ ಏನೆಂದರೆ, ನೀವು ಎಲ್ಲವನ್ನೂ ಅತಿಯಾಗಿ ವಿಶ್ಲೇಷಿಸುತ್ತೀರಿ ಹಾಗೂ ಪ್ರತಿಯೊಬ್ಬರನ್ನು ಅತಿಯಾಗಿ ನಂಬಿ ನಿಮ್ಮ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುತ್ತೀರಿ. ನಿಮ್ಮ ಹೃದಯ ಸ್ವಚ್ಛವಾಗಿರುವ ಕಾರಣ ಎದುರಾಳಿಯ ಮನಸ್ಸು ಅಷ್ಟೇ ನಿಷ್ಕಲ್ಮಶವಾಗಿರುತ್ತದೆ ಎಂದು ಭಾವಿಸುತ್ತೀರಿ. ಇದೇ ಕಾರಣದಿಂದ ಹತ್ತಿರದವರಿಂದಲೇ ಕೆಲವೊಮ್ಮೆ ನಿರಾಸೆ ಅಥವಾ ಕೆಲಸದಲ್ಲಿ ವಿಳಂಬವನ್ನು ಎದುರಿಸಬೇಕಾಗುತ್ತದೆ. ಇಲ್ಲಿಯವರೆಗೆ ಕಳೆದ ತಿಂಗಳುಗಳಲ್ಲಿ ನಿಮ್ಮ ತಾಳ್ಮೆ ಸಾಕಷ್ಟು ಪರೀಕ್ಷೆಗೆ ಒಳಗಾಗಿದೆ. ಆರ್ಥಿಕವಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಿರಬಹುದು. ಕೆಲವು ಮುಖ್ಯ ಯೋಜನೆಗಳು ಕೊನೆಯ ಹಂತದಲ್ಲಿ ನಿಂತು ಹೋಗಿರಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಮೌಲ್ಯ ಅಥವಾ ಪ್ರೋತ್ಸಾಹ ಸಿಗಲಿಲ್ಲ ಎಂಬ ಭಾವನೆ ಕಾಡಿರಬಹುದು. ಕುಟುಂಬದಲ್ಲಿ ಸಣ್ಣ ವಿಚಾರಗಳು ದೊಡ್ಡದಾಡಿ ಕಂಡು ಮನಸ್ಸಿನಲ್ಲಿ ಹೇಳಲಾಗದ ಆತಂಕವನ್ನು ಹೊತ್ತುಕೊಂಡು ಬಂದಿರಬಹುದು. ಆದರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತಿದೆ. 2024ನೇ ವರ್ಷದ ಜೂನ್ ತಿಂಗಳಿನಿಂದ ಡಿಸೆಂಬರ್ವರೆಗಿನ ಈ 6 ತಿಂಗಳ ಅವಧಿ ನಿಮಗೆ ಹೊಸ ಬೆಳಕನ್ನು ತರಲಿದೆ. 2024ನೇ ವರ್ಷದ ಜೂನ್ ತಿಂಗಳ ನಂತರ ಗುರು ಕರ್ಕಾಟಕ ರಾಶಿಗೆ ಪ್ರವೇಶಿಸಿ ನಿಮ್ಮ ರಾಶಿಗೆ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಸಂಚರಿಸುವುದರಿಂದ ಕನ್ಯಾ ರಾಶಿಯವರಿಗೆ ಆರ್ಥಿಕವಾಗಿ ಅದ್ಭುತ ಸುಧಾರಣೆ ಕಂಡುಬರಬಹುದು. ದೀರ್ಘಕಾಲದ ಆಸೆಗಳು ಈಡೇರುವ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳ ಹಾಗೂ ಹಿತೈಷಿಗಳ ಬೆಂಬಲ ಹೆಚ್ಚಾಗಲಿದೆ. ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗಲಿದ್ದು ಸಮಾಜದಲ್ಲಿ ಗೌರವ ಹಾಗೂ ಮಾನ್ಯತೆ ದೊರೆಯುವ ಉತ್ತಮ ಸಂದರ್ಭಗಳು ನಿರ್ಮಾಣವಾಗಬಹುದು. ಹೊಸ ಹೂಡಿಕೆ ಅಥವಾ ಉದ್ಯಮ ವಿಸ್ತರಣೆಗೆ ಯೋಚಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಆದರೆ ಇನ್ನೊಂದು ಕಡೆ ಸಪ್ತಮ ಸ್ಥಾನದಲ್ಲಿರುವ ಶನಿಯ ಪ್ರಭಾವ ನಿಮಗೆ ಪಾಲುದಾರಿಕೆ ಹಾಗೂ ಸಂಬಂಧಗಳ ಕಠಿಣ ಪಾಠವನ್ನು ಕಲಿಸುತ್ತಿದೆ. ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯ, ಸಾರ್ವಜನಿಕ ರಂಗದಲ್ಲಿ ಸಣ್ಣಪುಟ್ಟ ಅಡೆತಡೆಗಳು ಎದುರಾಗಬಹುದು. ತಪ್ಪು ನಿರ್ಧಾರಗಳನ್ನು ನಿಯಂತ್ರಿಸದಿದ್ದರೆ ಅನಗತ್ಯ ಮಾನಸಿಕ ಒತ್ತಡ ಉಂಟಾಗಬಹುದು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡುವುದು ಅಗತ್ಯವಾಗಿದೆ. ಇದೀಗ ಮುಂದಿನ 6 ತಿಂಗಳಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕಾದ 3 ವಿಷಯಗಳನ್ನು ಗಮನಿಸಿ. ಮೊದಲನೆಯದು ಸಂಬಂಧಗಳು ಹಾಗೂ ಪಾಲುದಾರಿಕೆ. ವ್ಯಾಪಾರದಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಯಾರೊಂದಿಗೂ ಅನಗತ್ಯ ವಾದ ವಿವಾದಗಳಿಗೆ ಇಳಿಯಬೇಡಿ. ಪಾಲುದಾರರೊಂದಿಗೆ ಪಾರದರ್ಶಕತೆ ಕಾಯ್ದುಕೊಳ್ಳಿ ಹಾಗೂ ಯಾವುದೇ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ. ಎರಡನೆಯದು ಅತಿಯಾದ ಆಲೋಚನೆ. ಸಣ್ಣ ವಿಚಾರಗಳನ್ನು ಅತಿಯಾಗಿ ಯೋಚಿಸಿ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಗೊಂದಲದ ಸಮಯದಲ್ಲಿ ಆಪ್ತರ ಅಥವಾ ನುರಿತರ ಸಲಹೆ ಪಡೆಯುವುದು ಉತ್ತಮ. ಮೂರನೆಯದು ಆರೋಗ್ಯದ ಕಾಳಜಿ. ನಿಮ್ಮ ಆಹಾರ ಪದ್ಧತಿ ಹಾಗೂ ದಿನಚರಿಯ ಕಡೆಗೆ ಗಮನಹರಿಸಿ. ಕೆಲಸದ ಒತ್ತಡದ ನಡುವೆಯೂ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯುವುದು ಅತ್ಯಗತ್ಯ. ಉದ್ಯೋಗ ಕ್ಷೇತ್ರದ ಬಗ್ಗೆ ಹೇಳುವುದಾದರೆ, ಗುರುಗ್ರಹದ ಲಾಭ ದೃಷ್ಟಿಯಿಂದಾಗಿ ಇದುವರೆಗೆ ನಿಂತ ಪ್ರಗತಿ ಮತ್ತೆ ವೇಗ ಪಡೆದುಕೊಳ್ಳುತ್ತದೆ. ನಿಮ್ಮ ಕಾರ್ಯಕ್ಷಮತೆಗೆ ಸೂಕ್ತ ಮನ್ನಣೆ ಹಾಗೂ ಆರ್ಥಿಕ ಲಾಭ ದೊರೆಯುವ ಸಾಧ್ಯತೆ ಕೆಲವು ಕನ್ಯಾ ರಾಶಿಯವರಿಗೆ ಕಂಡುಬರುತ್ತದೆ. ಹೊಸ ಉದ್ಯೋಗ ಅಥವಾ ಬಡ್ತಿಯನ್ನು ನಿರೀಕ್ಷಿಸುತ್ತಿರುವವರಿಗೆ ಸಕಾರಾತ್ಮಕ ಬೆಳವಣಿಗೆಗಳು ಕಾಣಬಹುದು. ವ್ಯಾಪಾರಸ್ಥರಿಗೆ ಈ ಅವಧಿ ಉತ್ತಮ ಲಾಭವನ್ನು ನೀಡಲಿದೆ. ಹೊಸ ಗ್ರಾಹಕರು ಹಾಗೂ ಹೊಸ ಸಂಪರ್ಕಗಳು ದೊರೆಯುವ ಸಾಧ್ಯತೆ ಇದೆ. ಆದರೆ ಅತಿಯಾದ ಆತುರದಿಂದ ದೊಡ್ಡ ಮೊತ್ತದ ಹಣವನ್ನು ಬೇರೆಯವರ ಹೆಸರಿನಲ್ಲಿ ಹೂಡುವುದನ್ನು ತಪ್ಪಿಸಿ. ವಿವಾಹದ ನಿರೀಕ್ಷೆಯಲ್ಲಿರುವವರಿಗೆ ಜೂನ್ ತಿಂಗಳ ನಂತರ ಶುಭವಾರ್ತೆ ಕೇಳಿಬರುವ ಸಾಧ್ಯತೆ ಇದೆ. ಯೋಗ್ಯವಾದ ಸಂಬಂಧಗಳು ಕೂಡಿಬರಬಹುದು. ಈಗಾಗಲೇ ವಿವಾಹಿತರಾಗಿರುವವರಿಗೆ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಿದರೂ ಮಾತುಕತೆಯ ಮೂಲಕ ಪರಸ್ಪರ ಹೊಂದಾಣಿಕೆ ಹೆಚ್ಚಾಗಲಿದೆ. ಪ್ರೇಮ ಸಂಬಂಧಗಳಲ್ಲಿ ಕೆಲವು ಸಣ್ಣಪುಟ್ಟ ಗೊಂದಲಗಳಿದ್ದರೂ ಅವು ಕ್ರಮೇಣ ನಿವಾರಣೆಯಾಗುವ ಸಾಧ್ಯತೆ ಇದೆ. ಮೂರನೆಯ ವ್ಯಕ್ತಿಯ ಮಾತುಗಳಿಗೆ ಕಿವಿಗೊಡದೆ ಪರಸ್ಪರ ನಂಬಿಕೆಗೆ ಹೆಚ್ಚು ಸ್ಥಾನ ನೀಡಿದರೆ ಸಂಬಂಧಗಳು ಬಲವಾಗುತ್ತವೆ. ಸಂತಾನ ನಿರೀಕ್ಷೆಯಲ್ಲಿರುವ ದಂಪತಿಗಳಿಗೆ ಆಶಾದಾಯಕ ವಾತಾವರಣ ಕಂಡುಬರಬಹುದು. ಮಕ್ಕಳ ಶಿಕ್ಷಣ ಹಾಗೂ ಅವರ ಪ್ರಗತಿಯಿಂದ ಕುಟುಂಬದಲ್ಲಿ ಸಂತೋಷ ವೃದ್ಧಿಯಾಗುವ ಸಾಧ್ಯತೆಯೂ ಇದೆ. ವಿದ್ಯಾರ್ಥಿಗಳಿಗೆ ಈ ಅವಧಿ ಅತ್ಯಂತ ಮಹತ್ವವಾಗಿದೆ.
ಏಕಾಗ್ರತೆಯನ್ನು ಕಾಪಾಡಿಕೊಂಡು ಶ್ರಮಿಸಿದರೆ ಉತ್ತಮ ಸಾಧನೆ ಮಾಡುವ ಅವಕಾಶಗಳು ದೊರೆಯಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ವಿದೇಶ ಪ್ರಯಾಣ, ಉನ್ನತ ಶಿಕ್ಷಣ ಅಥವಾ ದೂರದ ಪ್ರದೇಶಗಳಲ್ಲಿ ಉದ್ಯೋಗದ ಅವಕಾಶಗಳನ್ನು ಹುಡುಕುತ್ತಿರುವವರಿಗೆ ನಿಧಾನಗತಿಯಲ್ಲಿ ಅನುಕೂಲಕರ ಬೆಳವಣಿಗೆಗಳು ಕಂಡುಬರಬಹುದು. ಹಳೆಯ ಅಡೆತಡೆಗಳು ನಿವಾರಣೆಯಾಗಲಿವೆ. ಆರೋಗ್ಯದ ವಿಚಾರದಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು, ನರಗಳ ದೌರ್ಬಲ್ಯ, ನಿದ್ರೆಯ ಕೊರತೆ ಹಾಗೂ ಮಾನಸಿಕ ಒತ್ತಡದ ಬಗ್ಗೆ ಎಚ್ಚರಿಕೆ ವಹಿಸಿ. ದಿನನಿತ್ಯದ ಪ್ರಾಣಾಯಾಮ ಹಾಗೂ ಪೌಷ್ಟಿಕ ಆಹಾರ ನಿಮಗೆ ನೆಮ್ಮದಿ ನೀಡುತ್ತದೆ. ಈ ಅವಧಿಯಲ್ಲಿ ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು 3 ಸರಳ ಪರಿಹಾರಗಳನ್ನು ಪಾಲಿಸಿ. ಪ್ರತಿ ಬುಧವಾರ ವಿಘ್ನ ನಿವಾರಕ ಗಣೇಶನ ದರ್ಶನ ಮಾಡಿ ಗರಿಕೆ ಹುಲ್ಲಿನ ಅರ್ಚನೆ ಸಲ್ಲಿಸಿ ಹಾಗೂ ಗಣೇಶ ಅಷ್ಟೋತ್ತರ ಪಠಿಸಿ. ಪ್ರತಿದಿನ ಬೆಳಿಗ್ಗೆ ಹಸಿರು ಗಿಡಗಳಿಗೆ ನೀರನ್ನು ಹಾಕುತ್ತಾ ಓಂ ಬುಧಾಯ ನಮಃ ಮಂತ್ರವನ್ನು ಜಪಿಸಿ ಹಾಗೂ ಸಾಧ್ಯವಾದರೆ ಹಸಿರು ಬಣ್ಣದ ವಸ್ತ್ರಗಳನ್ನು ಬಳಸಿ. ಶನಿವಾರದಂದು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ನೆನೆಸಿದ ಎಳ್ಳಿನ ದೀಪ ಹಚ್ಚಿ ಪ್ರಾರ್ಥಿಸಿ ಹಾಗೂ ದೀನದಲಿತರಿಗೆ ಸಹಾಯ ಮಾಡಿ. ಕನ್ಯಾ ರಾಶಿಯವರೇ, ಕಳೆದ ಕೆಲವು ತಿಂಗಳುಗಳು ನಿಮ್ಮನ್ನು ಪರೀಕ್ಷಿಸಿರಬಹುದು. ಆದರೆ ಮುಂದಿನ ಅವಧಿ ಲಾಭಸ್ಥಾನದ ಗುರುವಿನ ಕೃಪೆಯಿಂದ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಪ್ರತಿಫಲವನ್ನು ನೀಡುವ ಕಾಲವಾಗಿದೆ. ಗೊಂದಲಗಳನ್ನು ನಿಯಂತ್ರಿಸಿ ಶಿಸ್ತಿನಿಂದ ಮುನ್ನಡೆದು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಈ ವರ್ಷಾಂತ್ಯದ ವೇಳೆಗೆ ನೀವು ಅತ್ಯುತ್ತಮ ಮಟ್ಟದ ಸ್ಥಿರತೆಯನ್ನು ಪಡೆಯುವ ಸಾಧ್ಯತೆಯಿದೆ. ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.